ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ಇಲ್ಲ ಅಲ್ವಾ? ಅಲ್ಲ, ಈ ಫೋಟೋ ಹಾಕುವಂತ ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರು ಹೋಯ್ತು ಅನ್ನುವಂಥ ಗಾದೆ ಮಾತಿದೆ. ಕೇಳಿದೀರಾ ಅಲ್ವಾ? ಮಾತು ಎಲ್ರಿಗೂ ಬರುತ್ತೆ. ಹಾಗಂತ ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡಿದ್ರೆ ಜನ ಹುಚ್ಚ ಅಂತ ಅಂದ್ಕೊಳ್ತಾರೆ. ಹೌದಾ? ಇಲ್ಲಿ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಇದ್ರು ಹಂಗೆ, ನಾನು ನ್ಯಾಯವನ್ನು ಕೊಡಿಸ್ತೀನಿ ಅಂತ ನ್ಯಾಯ ಕೊಡಿಸೋದೊಂದು ಬಿಟ್ಟು ಬಾಕಿ ಎಲ್ಲವನ್ನ ಮಾಡ್ತಾ ಇದ್ರು. ನ್ಯಾಯಕ್ಕಾಗಿ ಹೋರಾಟ ಅನ್ನುವಂತಹ ಬೋರ್ಡ್ ಅನ್ನ ಹಿಡ್ಕೊಂಡು ಪ್ರತಿದಿನ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳ ತೇಜೋವಧಿಯನ್ನ ಮಾಡ್ತಾ ಇದ್ರು. ಮುಖ್ಯಮಂತ್ರಿಗಳನ್ನ ಕೊಲೆಗಾರ ಅಂತ ಅಂದ್ರು, ಉಪಮುಖ್ಯಮಂತ್ರಿಗಳಿಗೆ ಕೆಟ್ಟದಾಗಿ ಪದ ಬಳಕೆಯನ್ನ ಮಾಡಿದ್ರು, ಗೃಹ ಸಚಿವರಿಗೆ ಬೆದರಿಕೆಯನ್ನ ಹಾಕಿದ್ರು, ಬಿಜೆಪಿ ನಾಯಕರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ರು. ಇಂತಹ ವ್ಯಕ್ತಿಗಳು ನ್ಯಾಯವನ್ನ ಕೊಡಿಸ್ತಾರ? ಹೆಸರು ನ್ಯಾಯ. ಆದ್ರೆ ಆ ನ್ಯಾಯಕ್ಕೆ ಬೇಕಾದಂಥದ್ದು ಏನು ಮಾಡಲ್ಲ. ದಿನ ಬೆಳಗಾದ್ರೆ ಬಾಯಿಂದ ಬರುವಂಥದ್ದು ಕೆಟ್ಟ ಕೆಟ್ಟ ಮಾತುಗಳು. ಹಾಗಾಗಿ ಆ ಕೊಳಕು ಬಾಯಿಯ, ಆ ಕೊಳಕು ಮನಸ್ಥಿತಿಯ ವ್ಯಕ್ತಿಯ ಹೆಸರನ್ನ ನನಗಂತೂ ಹೇಳುವಂತ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗೂ ಇಲ್ಲ. ಯಾರನ್ನುವಂಥದ್ದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಆ ವ್ಯಕ್ತಿಯ ಬಂಧನ ಕೂಡ ಆಯ್ತು ಈಗ. ಆಮೇಲೆ ಇಲ್ಲಿ ನಿಮ್ಮೆಲ್ಲರ ಗಮನಕ್ಕಿರಲಿ, ಆ ವ್ಯಕ್ತಿಯ ಬಂಧನ ಆಗಿರುವಂಥದ್ದು ಯಾವುದೇ ಹೋರಾಟ ಮಾಡ್ತಾ ಇರುವಂಥದ್ದಕ್ಕೋ ಅಥವಾ ಬಾಯಲ್ಲಿ ನ್ಯಾಯ ಅಂತ ಹೇಳ್ತಾ ಇದ್ದಂಥದ್ದಕ್ಕೋ ಅಲ್ವೇ ಅಲ್ಲ. ಆ ವ್ಯಕ್ತಿಯ ಬಂಧನ ಆಗಿರುವಂಥದ್ದು ಸಂತೋಷ್ ಜಿ ಅವರ ವೈಯಕ್ತಿಕ ತೇಜೋವಧಿಯನ್ನ ಮಾಡಿರುವಂಥದ್ದಕ್ಕೆ, ಅವರ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಪದ ಬಳಸಿ ನಿಂದನೆಯನ್ನ ಮಾಡಿರೋದಕ್ಕೆ. ಹಾಗಾಗಿ ಇಲ್ಲಿ ಯಾವುದೋ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಬಂಧನ ಆದ ರೀತಿ ವರ್ತಿಸುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಅಂತ ಅಂದುಕೊಳ್ತೀನಿ. ಅವರ ಫ್ಯಾನ್ಸ್ ಏನಿದ್ದಾರೆ ಒಂದು ಸ್ವಲ್ಪ ಶಾಂತ ರೀತಿಯಲ್ಲಿ ವರ್ತಿಸಿದ್ರೆ ಒಳ್ಳೇದು. ಅದೇನೋ ಊರಿಗೆ ಇವನೇ ಚಿನ್ನದ ಕಳಶ ಅಂತ ಅದೇನೇನೋ ಹಾಡೆಲ್ಲ ಹಾಕಿ ರೀಲ್ಸ್ ಶೇರ್ ಮಾಡುವಂತಹ ಘನಂದಾರಿ ಕೆಲಸ, ಸಮಾಜಕ್ಕೆ ಒಳಿತಾಗುವಂಥದ್ದು ಅಥವಾ ದೇಶ ಧರ್ಮದ ವಿಚಾರದಲ್ಲಿ ಈ ಮೈಕ್ ಮುಂದೆ ನ್ಯಾಯ ಅಂತ ಹೇಳೋದು ಬಿಟ್ಟು ಇಲ್ಲಿವರೆಗೂ ಏನಾದರೂ ಮಾಡಿದಾರಾ? ಅಲ್ಲ, ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇಷ್ಟು ದಿವಸ ತನ್ನ ಅತೀ ಕೆಟ್ಟ ಮಾತುಗಳಿಂದ, ತನ್ನ ಅತೀ ಕೆಟ್ಟ ವರ್ತನೆಗಳಿಂದ ಸಮಾಜದ ಸ್ವಾಸ್ಥ್ಯವನ್ನ, ಸಮಾಜದ ನಿದ್ದೆಯನ್ನ ಹಾಳು ಮಾಡಿ, ಜನರ ದಿಕ್ಕು ತಪ್ಪಿಸಿ, ಜನರಲ್ಲೇ ಒಡಕನ್ನ ಮೂಡಿಸಿ, ನ್ಯಾಯದ ಹೆಸರಲ್ಲಿ ತನ್ನ ಬೇಳೆನ ಬೇಯಿಸ್ಕೊಳ್ತಾ ಇದ್ದಂತಹ ವ್ಯಕ್ತಿಗೆ ಕೊನೆಗೂ ಮಾಡಿದುಣ್ಣೋ ಮಹಾರಾಯ ಅನ್ನೋ ಹಾಗೆ ತನ್ನ ಕರ್ಮದ ಫಲವನ್ನ ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು. ನೀವೇ ಒಂದು ಬಾರಿ ಯೋಚನೆ ಮಾಡಿ, ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡೋದು ಇವರ ಉದ್ದೇಶ ನಿಜವಾಗ್ಲೂ ಆಗಿದ್ದಿದ್ರೆ ಇವರ ನಡೆ ನುಡಿಗಳು ನ್ಯಾಯದ ಹೊರತು ಬೇರೆ ಏನು ಇರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆದ್ರೆ ಈ ವ್ಯಕ್ತಿಯ ನಡೆನುಡಿ ಸಂಪೂರ್ಣವಾಗಿ ಆ ನ್ಯಾಯದ ವಿರುದ್ಧ ದಿಕ್ಕಿನಲ್ಲಿ ನಿಂತು, ಸಂಪೂರ್ಣವಾಗಿ ತನ್ನ ವಿವೇಕವನ್ನ ಕಳ್ಕೊಂಡು ಯಾರನ್ನೋ ಮೆಚ್ಚಿಸುವಂತಹ ಪ್ರಯತ್ನ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಇಲ್ಲ ಅಂದ್ರೆ ಒಬ್ಬ ಅಪ್ಪಟ ಸನ್ಯಾಸಿಯ ಹಾಗೆ ಬದುಕ್ತಾ ಇರುವಂತಹ, ರಾಷ್ಟ್ರಕ್ಕಾಗಿ ತನ್ನ ಸರ್ವಸ್ವವನ್ನು ಕೂಡ ಮುಡಿಪಾಗಿಟ್ಟಿರುವಂತಹ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿರುವಂತಹ BL ಸಂತೋಷ್ ಜಿ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಏನೇನೋ ಬಾಯಿಗೆ ಬಂದದನ್ನು ಒದರಿ ಕೀಳಲ್ಲಿ ಅತಿ ಕೀಳು ಮಟ್ಟದ ಶಬ್ದಗಳನ್ನ ಬಳಸಿ ನಿಂದಿಸ್ತಾರೆ ಅಂತ ಹೇಳಿದ್ರೆ ಏನಿದು? ನ್ಯಾಯ ಕೊಡಿಸೋರ ಇವರು? ಸಂತೋಷ್ ಜಿ ಅವರ ಹೆಸರನ್ನ ಹೇಳೋದಕ್ಕೂ ಯೋಗ್ಯತೆ ಇಲ್ಲದಂಥವ್ರು ಅಷ್ಟು ತುಚ್ಛವಾಗಿ ಮಾತಾಡ್ತಾರೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂರೋದಕ್ಕಾಗತ್ತಾ? ನೀವೇ ಹೇಳಿ. ಯಾವ ನ್ಯಾಯದ ಬಗ್ಗೆ ಇವ್ರುಗಳು ಮಾತಾಡೋದು? ಯಾವ ಹೋರಾಟವನ್ನು ಇವ್ರು ಮಾಡ್ತಾ ಇರೋದು? ಅದಕ್ಕೆ ನಾನು ಮತ್ತೆ ಹೇಳ್ತಾ ಇರುವಂಥದ್ದು, ಅಂತಹ ಕೊಳಕು ವ್ಯಕ್ತಿಯ ಹೆಸರನ್ನ ಉಲ್ಲೇಖ ಮಾಡುವಂಥದ್ದು ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವೀಕ್ಷಕರ, ಪ್ರಸ್ತುತ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಜಿ ಯಾರಿವರು? ಎಸ್, ಸೌಮ್ಯ ಸ್ವಭಾವದ ವ್ಯಕ್ತಿತ್ವ. ನಮ್ಮ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ತಮ್ಮ ಪ್ರಾಮಾಣಿಕ ನಿಸ್ವಾರ್ಥ ಕಾರ್ಯದ ಮೂಲಕ ಛಾಪನ್ನ ಮೂಡಿಸಿದಂಥವ್ರು ಇವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ.
ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗೆ ಮಾತ್ರ ಅಲ್ಲ, ವಿರೋಧ ಪಕ್ಷದ ಅನ್ನೋದಕ್ಕಿಂತ ವಿರೋಧಿ ಸಿದ್ಧಾಂತದ ವ್ಯಕ್ತಿಗಳಿಗೂ ಕೂಡ ಅವರು ಅಚ್ಚುಮೆಚ್ಚು ಅಂತಂದ್ರೆ ನೀವೇ ಒಂದು ಬಾರಿ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ತರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು ಯಾರೇ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ತರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು ಯಾರೇ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬೆಳೆದಂತಹ BL ಸಂತೋಷ್ ಜಿ ವಿದ್ಯಾರ್ಥಿ ಜೀವನದಲ್ಲೇ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಲ್ಲಿ ಸಂಘಟನಾಕಾರರಾಗಿ ಬೆಳ್ಕೊಂಡು ಬಂದಂಥವ್ರು. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅವರು ಈ ನಾಯಕತ್ವವನ್ನ ಕರಗತ ಮಾಡ್ಕೊಂಡಿದ್ರು. ಬಹುಶಃ ಅಲ್ಲಿಂದಲೇ ಅವರು ತಮ್ಮ ಸಾಮಾಜಿಕ ಜೀವನದ ಪಯಣವನ್ನ ದೇಶ ಧರ್ಮಕ್ಕಾಗಿ ತಮ್ಮ ಹೋರಾಟವನ್ನ ಆರಂಭಿಸಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಂತಹ ಸಂತೋಷ್ ಅವರಿಗೆ ದೇಶ ಧರ್ಮದ ಹೊರತಾಗಿ ಈ ಲೌಕಿಕ ಜೀವನದ ಅರಿವು ಇಲ್ಲವೇ ಇಲ್ಲ. ಮದುವೆ, ಸಾಂಸಾರಿಕ ಜೀವನ ಇವೆಲ್ಲದರಿಂದ ಪೂರ್ಣ ಅಂತರವನ್ನ ಕಾಯ್ಕೊಂಡು ದೇಶ ಧರ್ಮಕ್ಕಿಂತ ಮಿಗಿಲಾಗಿ ನನಗೆ ಬೇರೆ ಯಾವುದೂ ಇಲ್ಲ, ದೇಶ ಧರ್ಮಕ್ಕಾಗೇ ನನ್ನ ಜೀವನ ಅಂತ ಬದುಕನ್ನ ನಡೆಸ್ತಾ ಇರುವಂತಹವರು ಸಂತೋಷ್ ಜಿ. ಕೇವಲ ದೇಶ ಧರ್ಮ ಸಮಾಜ ಅಂತಾನೆ ನಿರಂತರವಾಗಿ ಸ್ವಾರ್ಥಕ್ಕಾಗಿ ಏನನ್ನು ಮಾಡ್ಕೊಳ್ಳದೆ, ಸ್ವಾರ್ಥಕ್ಕಾಗಿ ಏನನ್ನು ಯೋಚಿಸದೆ ಪ್ರತಿ ಕ್ಷಣ ಸಮಾಜಕ್ಕಾಗಿ ದುಡಿತಾ ಇರುವಂತಹವರು. ಬಹುಶಃ ದೇಶ ಸೇವೆಯಲ್ಲಿ, ಧರ್ಮ ಸೇವೆಯಲ್ಲಿ ಇವರಲ್ಲಿ ದಣಿವು ಅನ್ನುವಂಥದ್ದು ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿವರೆಗೂ ಕಂಡಿಲ್ಲ, ಮುಂದೆ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಇಷ್ಟೆಲ್ಲ ಸಂತೋಷ್ ಜಿ ಒಬ್ಬ ಅದ್ಭುತ ಮಾತುಗಾರರು ಕೂಡ ಹೌದು. ಆ ಮಾತಲ್ಲಿ ಯಾವತ್ತೊಂದು ತೂಕ ಇರತ್ತೆ, ಆ ಮಾತಲ್ಲಿ ಒಂದು ಸಂದೇಶ ಇರತ್ತೆ. ಬಿಟ್ರೆ ಯಾವತ್ತೂ ಯಾರನ್ನು ತೇಜೋವಧೆ ಮಾಡುವಂತಹ ವ್ಯಕ್ತಿತ್ವ ಅಲ್ಲವೇ ಅಲ್ಲ ಅವ್ರದ್ದು. ಇವರ ಮಾತನ್ನ ಕೇಳಿದ್ರೆ ಎಂಥವರು ಮಂತ್ರ ಮುಗ್ಧರಾಗ್ಬಿಡ್ತಾರೆ. ವೀಕ್ಷಕರೇ, ನೀವು ನಂಬ್ತೀರಾ? ಸಂತೋಷ್ ಜಿ ಅವರು ಇಂಜಿನಿಯರಿಂಗ್ ಪದವೀಧರರು. ಅದಕ್ಕೂ ಮುಖ್ಯವಾಗಿ ಇಂಜಿನಿಯರಿಂಗ್ ಪದವಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಂಥವ್ರು. ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಂಥವರಿಗೆ ನೂರಾರು ಸಾವಿರಾರು ಆಯ್ಕೆಗಳಿರತ್ವೆ, ಹೌದಲ್ವೋ? ಆದ್ರೆ ಅವೆಲ್ಲವನ್ನ ಬಿಟ್ಟು ಸಂತೋಷ್ ಜಿ ಆಯ್ಕೆ ಮಾಡ್ಕೊಂಡಿದ್ದು ಸಮಾಜ ಸೇವೆಯನ್ನ. ವೀಕ್ಷಕರೇ, BL ಸಂತೋಷ್ ಜಿ ಅವರ ಸಂಘಟನಾತ್ಮಕ ಶಕ್ತಿ, ಅವರ ಕಾರ್ಯದಕ್ಷತೆಯನ್ನು ಗಮನಿಸಿದಂತಹ ಭಾರತೀಯ ಜನತಾ ಪಕ್ಷ ಅವರನ್ನ ರಾಜಕೀಯ ಸಂಘಟನಾ ಸೇವೆಗೋಸ್ಕರ ಸಂಘದ ಬಳಿ ಕೋರುತ್ತೆ. ಅವರನ್ನ ರಾಜಕೀಯ ಸಂಘಟನೆಗಾಗಿ ಸಂಘ ಕಳಿಸಿಕೊಡುತ್ತೆ ಕೂಡ. 2006ರಲ್ಲಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. ನಿಷ್ಠೆ, ಅವರ ಪ್ರಾಮಾಣಿಕತೆಯನ್ನ ಅಲ್ಲಿ ರಾಜಕೀಯದಲ್ಲೂ ಮೆರೀತಾರೆ. ಪಕ್ಷ ಸಂಘಟನೆಗೆ ಅವಿರತವಾಗಿ ದುಡಿತಾರೆ, ಈಗಲೂ ದುಡಿತಾನೆ ಇದ್ದಾರೆ. ಸಂತೋಷ್ ಜಿ ಯಾವತ್ತೂ ಕೂಡ ಹೆಚ್ಚು ಮಾತನಾಡಿದವರಲ್ಲ. ತಮ್ಮ ಕೆಲಸದ ಮೂಲಕ ತಾವು ಏನನ್ನುವಂಥದ್ದನ್ನ ಮಾಡಿ ತೋರಿಸಿದಂಥವ್ರು. 2008ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಭರ್ಜರಿ ಜಯವನ್ನ ದಾಖಲಿಸಿ ಆ ಅಧಿಕಾರವನ್ನ ಹಿಡಿಯೋದಕ್ಕೆ ಸಂತೋಷ್ ಅವರ ಶ್ರಮ ಕೂಡ ಬಹಳಷ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನಿರಂತರವಾಗಿ ಕಾರ್ಯಕರ್ತರನ್ನ ಸಂಘಟನಾತ್ಮಕವಾಗಿ ಬೆಳೆಸಿದಂತಹ ಸಂತೋಷ್ ಜಿ ಸಂಘಟನಾ ಕಾರ್ಯದರ್ಶಿ ಅನ್ನುವಂತಹ ಆ ಹುದ್ದೆ ಇದೆಯಲ್ವಾ, ಆ ಹುದ್ದೆಯ ಘನತೆಯನ್ನ ಹೆಚ್ಚಿಸಿಬಿಟ್ರು. ಈ ವ್ಯಕ್ತಿ ಬಂದು ಅದೇನೋ ಹೇಳಿ ಹೋದ ಮಾತ್ರಕ್ಕೆ ಸಂತೋಷ್ ಜಿ ಅವರ ವ್ಯಕ್ತಿತ್ವ ಯಾವತ್ತೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ವ್ಯಕ್ತಿಯಿಂದ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಏನನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು. ಇಲ್ಲಿ ಈ ವ್ಯಕ್ತಿ ಮಾತ್ರ ಅಲ್ಲ, ಇದಕ್ಕೂ ಮೊದಲು ಇವರ ಈ ಕಾರ್ಯವೈಖರಿಯನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗದೆ ಹೊಟ್ಟೆ ಉರಿಯಲ್ಲಿ ಸಂತೋಷ್ ಅವರ ವಿರುದ್ಧ ಪ್ರಚಾರ ಮಾಡಿದ್ದು ಇದೆ, ಅಪಪ್ರಚಾರ ಮಾಡಿದ್ದಿದೆ. ಆದರೆ ಸಂತೋಷ್ ಜಿ ಸಂಘದ ಗರಡಿಯಲ್ಲಿ ಬೆಳೆದು ಬಂದಂಥವರು. ಅವರ ಬಗ್ಗೆ ಬರ್ತಾ ಇದ್ದಂತಹ ಯಾವುದೇ ಆರೋಪಗಳಿಗೂ ಅವ್ರು ಯಾವತ್ತೂ ಪ್ರತಿಕ್ರಿಯೆಯನ್ನ ನೀಡಿದಂಥವ್ರೇ ಅಲ್ಲ. ಅವರಿಗೆಲ್ಲ ಪ್ರತಿಕ್ರಿಯೆ ನೀಡ್ಕೊಂಡು ಕೂತ್ಕೊಳ್ಳುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆನೆ ಹೋಗ್ತಾ ಇದೆ ಅಂತಂದಾಗ ನಾಯಿಗಳು ಬೊಗಳೋದು ಸಹಜ ಅಲ್ವೇ?
ವೀಕ್ಷಕರೇ, ಸಂತೋಷ್ ಅವರ ಅಪ್ರತಿಮ ಕಾರ್ಯಚಟುವಟಿಕೆಗಳನ್ನ ಗಮನಿಸಿದಂತಹ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಅವರನ್ನ ಕೇಂದ್ರಕ್ಕೆ ಕರೆಸಿ ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿಯನ್ನು ಕೂಡ ನೀಡ್ತಾರೆ. ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ಸಂತೋಷ್ ಅವರು ನೇಮಕಗೊಳ್ಳುತ್ತಾರೆ. ಆ ನಂತರ ಕೂಡ ಅವರ ಆ ನಿಸ್ವಾರ್ಥ ಸೇವೆ ಏನಿದೆ ಅದು ಎಲೆಮರೆಯ ಕಾಯಿಯ ಹಾಗೆ ನಿರಂತರವಾಗಿ ನಡೀತಾನೆ ಇದೆ. ಯಾವತ್ತೂ ಕೂಡ ಅವರು ಪ್ರಚಾರದ ಗೋಜಿಗೆ ಹೋದಂಥವರೇ ಅಲ್ಲ. ಇವರುಗಳ ಹಾಗೆ ನ್ಯಾಯ ನ್ಯಾಯ ಅಂತ ಹೇಳ್ಕೊಂಡು ಆ ನ್ಯಾಯವನ್ನ ಒದಗಿಸಿಕೊಡದೆ ಏನೋ ದೊಡ್ಡ ದೇವಲೋಕದಿಂದ ಇಳಿದು ಬಂದವರ ಹಾಗೆ ಬಿಲ್ಡಪ್ ಕೊಡ್ಕೊಂಡು ಅವರವರೇ ನೂರ ಅಭಿಮಾನಿ ಸಂಘವನ್ನ ಕಟ್ಕೊಂಡು ಅದು ಇದು ಮಾಡಿಕೊಂಡು ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡವರು ಅಲ್ಲವೇ ಅಲ್ಲ. ಸಂತೋಷ್ ಜಿ ಅವರು ಯಾವತ್ತೂ ಕೂಡ ಮಾಧ್ಯಮದಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಂತರವನ್ನ ಕಾಯ್ಕೊಂಡಂಥವ್ರು. ಯಾವುದೇ ಸುದ್ದಿವಾಹಿನಿ ಆಗಿರಲಿ, ಅವರೇ ಸಂದರ್ಶನಕ್ಕೆ ಕರೆದ್ರೂ ಕೂಡ ಇವರು ಅವರ ಹತ್ತಿರಕ್ಕೂ ಸುಳ್ದಂಥವ್ರಲ್ಲ. ಅಂದ್ರೆ ಯಾವತ್ತು ಸಂತೋಷ್ ಅವರು ಪ್ರಚಾರದ ಹಿಂದೆ ಬಿದ್ದಂಥವ್ರು ಅಲ್ಲವೇ ಅಲ್ಲ. ಕೇವಲ ತಮ್ಮ ಕೆಲಸವನ್ನ ಮಾತ್ರ ಮಾಡ್ತಾ ಮುಂದುವರಿತಾ ಇರುವಂಥವ್ರು. ಆದ್ರೆ ಇಂತಹ ನೀಚ ವ್ಯಕ್ತಿತ್ವಗಳಿಗೆ ಒಂದು ನೆನಪಿರಲಿ, ಸಂತೋಷ್ ಜಿ ಯಾವತ್ತೂ ಕೂಡ ಒಬ್ಬಂಟಿ ಅಲ್ಲ. ಅವರ ಹಿಂದೆ ಸಾವಿರಾರು ಮಂದಿ ಕಾರ್ಯಕರ್ತರ ದಂಡೆ ಇದೆ. ಸಂತೋಷ್ ಅವರ ಮಾತಿದೆಯಲ್ವಾ, ಬಿಜೆಪಿಯ ರಾಷ್ಟ್ರೀಯ ಅಂಗಳದಲ್ಲಿ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿಜಿಯವರಾಗಿರಬಹುದು, JP ನಡ್ಡಾ ಅವರಾಗಿರಬಹುದು, ಗೃಹ ಮಂತ್ರಿ ಅಮಿತ್ ಶಾ ಅವರಾಗಿರಬಹುದು, ಇವರಿಗೆಲ್ಲರಿಗೂ ಕೂಡ ಸಂತೋಷ್ ಜಿ ಅವರ ಸಂಘಟನಾ ಶಕ್ತಿ ಏನನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರಿಗೆ ಅಲ್ಲಿರುವಂತಹ ಪ್ರಭಾವಕ್ಕೆ ಅವ್ರು ಯಾವತ್ತೋ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸಿ ಆ ಸ್ಥಾನವನ್ನ ಸಂತೋಷ್ ಜಿ ಏರಬಹುದಿತ್ತು, ಅದನ್ನು ಅವ್ರು ಗಿಟ್ಟಿಸ್ಕೊಳ್ಬಹುದಿತ್ತು. ಆದರೆ ಅವ್ರು ಯಾವತ್ತೂ ಕೂಡ ಅವುಗಳ ಬಗ್ಗೆ ತಲೆನೇ ಕೆಡಿಸ್ಕೊಂಡವರಲ್ಲ. ಪಕ್ಷದ ವರಿಷ್ಠರ ಸೂಚನೆ ಹಾಗೆ ಪಕ್ಷ ಕೊಟ್ಟಂತಹ ಜವಾಬ್ದಾರಿಯನ್ನ ಚಾಚೂ ತಪ್ಪದೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಸದಾ ಹಸನ್ಮುಖಿಯಾಗಿರ್ತಾರೆ. ಒಂದು ಶಾಂತ ಸ್ವಭಾವದ ವ್ಯಕ್ತಿತ್ವ ಉಳ್ಳಂತಹ ಸಂತೋಷ್ ಜಿಯಂತಹ ವ್ಯಕ್ತಿತ್ವಗಳು ಬಹುಶಃ ರಾಜಕೀಯದಲ್ಲಿ ಬಹಳ ಕಡಿಮೆ ಅಂತ ಅನ್ಸುತ್ತೆ. ಅಂತಹ ವ್ಯಕ್ತಿ ಬಗ್ಗೆ ಯಾರೋ ತಾನೇ ದೊಡ್ಡವನು ಅಂತ ತನಗೆ ತಾನೇ ಹೇಳ್ಕೊಳ್ಳುವಂಥವನು ಬಂದು ತೇಜೋವಧೆಗೆ ನಿಂತ್ರೆ ಬಹುಶಃ ಸಂತೋಷ್ ಜಿ ಸುಮ್ಮನಿರಬಹುದು, ಆದರೆ ಕಾರ್ಯಕರ್ತರು ಸುಮ್ಮನಿರಲ್ಲ. ಅದಕ್ಕಿಂತ ಮುಖ್ಯವಾಗಿ ಕರ್ಮ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವತ್ತೂ ಬಿಟ್ಟುಕೊಡಲ್ಲ. ಕಾಲ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟೇ ಕೊಡುತ್ತೆ, ಅದು ಎಂಥದ್ದೇ ಆಗಲಿ. ಅಂಡ್ ಈ ವಿಚಾರದಲ್ಲಿ ಈಗ ಕಾಲ ಉತ್ತರ ಕೊಟ್ಟಿದ್ದಾಗಿದೆ. ಇನ್ನೂ ಬಹಳಷ್ಟು ನೋಡೋದಿದೆ, ಹೌದಲ್ವೋ? ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.